ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಕ್ಕ, ನನ್ನಿಂದ ತುಂಬ ದೊಡ್ಡ ತಪ್ಪಾಗಿದೆ ಅಕ್ಕ, ತುಂಬಾನೇ ದೊಡ್ಡ ತಪ್ಪಾಗಿದೆ. ಅದರ ಪರಿಣಾಮ ಇಷ್ಟು ಕೆಟ್ಟದಾಗಿರುತ್ತೆ ಅಂತ ಮೊದಲೇ ಗೊತ್ತಿದ್ದಿದ್ರೆ ನಾನು ಖಂಡಿತ ಅವತ್ತಂತ ಕೆಲಸ ಮಾಡ್ತಿರ್ಲಿಲ್ಲ. ಸಮಯ ಸಂದರ್ಭ ನನ್ನಿಂದ ಇಂಥ ಕೆಲಸ ಮಾಡಿಸ್ಬಿಡ್ತಕ್ಕ. ಶಿವರಾಜು ನನ್ನನ್ನು ಕ್ಷಮಿಸ್ತಾನೋ ಇಲ್ವೋ ಗೊತ್ತಿಲ್ಲ. ದಯವಿಟ್ಟು ನೀನಾರು ನಿನ್ನ ತಮ್ಮನ್ನ ಕ್ಷಮಿಸ್ತೀಯ ಅಕ್ಕ? ಭಾವ, ನನ್ನಿಂದ ನಿಮ್ಮ ಮಕ್ಕಳಿಗೆ ತುಂಬ ಮೋಸ ಆಗ್ಬಿಡ್ತು. ಅವ್ರ ಜೀವನ ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗಾಗ್ಬಿಡ್ತು. ಅದಕ್ಕೆ ಕಾರಣ ನಾನಾಗ್ಬಿಟ್ಟೆ ಭಾವ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಭಾವ. ಒಂದು ವೇಳೆ ನೀನೇನಾದ್ರು ಕ್ಷಮಿಸ್ಲಿಲ್ಲ ಅಂದ್ರೆ ನಾನು ಸತ್ರು ನನ್ನ ಆತ್ಮಕ್ಕೆ ಶಾಂತಿ ಸಿಕ್ಕಲ್ಲ ಭಾವ, ಶಾಂತಿ ಸಿಕ್ಕಲ್ಲ. ಮಾವಯ್ಯ, ತುಳಸಿ, ನಿಮ್ಮ ಅಣ್ಣನ ಹುಡ್ಕಕ್ ಹೋಗ್ಬೇಕು. ಬಾ, ಇದಕ್ಕೆಲ್ಲ ಟೈಮ್ ಇಲ್ಲ. ಅಲ್ಲ, ಅದು ತುಳಸಿ, ಇವಾಗ ನೀನ್ ಬರ್ತೀಯ ಇಲ್ಲ ನಾನು ಒಬ್ಳೆ ಹೋಗ್ಲಾ? ನಡಿ ತುಳಸಿ. ಇಂದ್ರ, ಬಾಗಲ್ ತೆಗಿಯೋ. ಇಂದ್ರ, ಅಯ್ಯೋ ಮಗನೇ, ಹಾಗೆಲ್ಲ ಮಾಡ್ಕೋಬೇಡ್ವೋ ಮಗನೇ, ದಯವಿಟ್ಟು. ಇಂದ್ರ ಬೇಡ ಕಣ, ಬೇಡ ಇಂದ್ರ. ಅಯ್ಯೋ, ನನ್ ಮಗನ್ ಯಾರಾದ್ರೂ ಕಾಪಾಡ್ರಪ್ಪ. ಮಗನೇ, ಸಾಯಕ್ಕೆಲ್ಲ ಹೋಗ್ಬೇಡ್ವೋ ಇಂದ್ರ. ಮಾವ ಬೇಡ, ಮಾವ ಇಂದ್ರ ಬೇಡ ಕಣ, ಬೇಡ್ವೋ. ಹೋಗ್ರಿ, ಬಾಗ್ಲೋಡಿರಿ, ಹೋಗ್ರಿ. ಇನ್ಮೇಲೆ ಈ ಇಂದ್ರ ಯಾರ ಪಾಲ್ಗೂ ಇಲ್ಲ. ನಾನು ಹೊರಟೋಗ್ತೀನಿ. ಯಾಕೋ ಮಗನೇ, ಏನೋ ಮಾಡ್ಕೊತಾ ಇದ್ದೆ ನೀನು? ಯಾಕೋ ಹಿಂಗೆಲ್ಲ ಮಾಡ್ತಿದ್ಯಾ? ಮಗನೇ, ನೀನ್ ಸತ್ರೆ ಆಗಿರೋ ಮನೆಯೆಲ್ಲ ಸರಿ ಹೋಗುತ್ತಾ? ಹಾಗಿದ್ರೆ ಹೇಳು, ನಾನು ನಿನ್ ಜೊತೆಗೆ ಸಾಯ್ತೀನಿ. ನೀನ್ ಸತ್ರೆ ನಾನ್ ಬದುಕಿರ್ತೀನಿ ಅನ್ಕೊಂಡಿದ್ಯಾ ಮಗನೇ? ಏನೋ ಗೊತ್ತಿಲ್ಲಪ್ಪ, ನನಗೆ ಈ ಅವಮಾನ ಮರೆಯಕ್ಕಾಗ್ತಿಲ್ಲ. ಹಾಗಂತ ನೀನ್ ಸತ್ರೆ ಇಡೀ ಊರ್ಗೂರೇ ಇಂದ್ರ ಅವಮಾನ ಸಹಿಸಲಾರದೆ ಸತ್ತೋದ ಅಂತ ಮಾತಾಡ್ಕೋತಾರೆ. ಅವಾಗ ನಮ್ಮ ಮನೆತನದ ಗೌರವ ಹಾಳಾಗೋಗುತ್ತಲ್ವೋ ಮಗನೇ? ಜೀವನನೇ ಹೋದ್ಮೇಲೆ ಮರ್ಯಾದೆ ಯಾರಿಗಪ್ಪ ಬೇಕು? ಜೀವನ ಏನೂ ಹಾಳಾಗಿಲ್ಲ ಮಗನೇ. ನೋಡೋ, ಯಾವಳು ನಿನಗೆ ಚಪ್ಪಲಿಯಲ್ಲಿ ಹೊಡೆದ್ಲೋ ಅವಳ ಮುಂದೆನೆ ಇನ್ನೊಬ್ಬಳ ಮದುವೆ ಆಗಿ ಸಂಸಾರ ಮಾಡಿ ತೋರಿಸ್ಬೇಕು. ಅದು ಗಂಡಸ್ತನ.
ಜೀವನ ಏನೂ ಹಾಳಾಗಿಲ್ಲ ಮಗನೇ. ನೋಡೋ, ಯಾವಳು ನಿನಗೆ ಚಪ್ಪಲಿಯಲ್ಲಿ ಹೊಡೆದ್ಲೋ ಅವಳು ಮುಂದೆನೆ ಇನ್ನೊಬ್ಬಳ ಮದುವೆ ಆಗಿ ಸಂಸಾರ ಮಾಡಿ ತೋರಿಸ್ಬೇಕು. ಅದು ಗಂಡಸ್ತನ. ಹೌದು ಅಳಿಮಯ್ಯ, ನೀನ್ ಇನ್ನೊಬ್ಬಳನ್ನ ಮದ್ವೆ ಆದ್ರೆ ಆ ತುಳಸಿ ಕುತ್ತಿಗೆಗಿರೋ ತಾಳಿಗೆ ಯಾವ ಬೆಲೆನೂ ಇರಕ್ಕಿಲ್ಲ. ಮಗನೇ, ಅವಳ ಅಪ್ಪನಂತ ಹುಡುಗಿನ ತಂದು ನಿನಗೆ ಮದುವೆ ಮಾಡಿಸ್ತೇನೆ. ಅವಳ ಕಣ್ಣು ಮುಂದೆನೆ ಇದೇ ಊರಲ್ಲಿ ಇನ್ನೊಬ್ಬಳ ಜೊತೆ ಸಂಸಾರ ಮಾಡಿ ತೋರಿಸ್ಬೇಕು. ನೀನ್ ಸಂತೋಷವಾಗಿರೋದನ್ನ ನೋಡಿ ಅವಳ ಎದೆ ಒಡೆದು ಹೋಗಿ ಜೀವನ ಪೂರ್ತಿ ಕಣ್ಣೀರು ಹಾಕ್ಬೇಕು. ಹಾಗೆ ಮಾಡೋದನ್ನ ಬಿಟ್ಟು ಸಾಯ್ತೀನಂತ ಬಂದಿದ್ಯಲ್ಲೋ ಮುಟ್ಟಾಳ. ನಾವು ಕೊಡೋ ಮಾನಸಿಕ ಚಿತ್ರಹಿಂಸೆಯಿಂದ ಆ ಶಿವರಾಜ ಅವನ ತಂಗಿ ವಿಲವಿಲ ಅಂತ ಒದ್ದಾಡಬೇಕು. ಅದೇ ನಮ್ಮ ಜೀವನದ ಗುರಿ. ಸಾಕ್ ಮುಚ್ಚಲಿ ಬಾಯ್ನ. ಅಧ್ವಾನ ಆಗಿರೋ ಮಗನ್ ಜೀವನನ ನೆಟ್ಟಗ್ ಮಾಡೋದ್ ಬಿಟ್ಟು ಇನ್ನೂ ಹಾಳ್ ಮಾಡಕ್ ನೋಡ್ತಿದ್ದೀರಲ್ಲ ನೀವು ಒಬ್ಬ ಅಪ್ಪನ. ಸಾಕ್ ಬಾಯ್ ಮುಚ್ಚತ್ಗೆ. ಪಾಪ ನಮ್ಮಣ್ಣ ಸಾಯಕ್ ಹೋಗಿದ್ ಮಗನ್ನ ಸಮಾಧಾನ ಮಾಡ್ತಾವ್ನೆ, ನೀನು ಬಾಯಿಗೆ ಬಂದಾಗ ಮಾತಾಡ್ತಿದ್ಯಲ್ಲ. ಏಯ್, ನೀನ್ ಬಾಯಿ ಮುಚ್ಕೊಂಡ್ ನಿಂತ್ಕೊಂಡ್ರೆ ಸರಿ. ಇದು ನನ್ ಗಂಡನ್ ಮಧ್ಯೆ ನಡೀತಾ ಇರೋ ಮಾತುಕತೆ. ರಾಜನ್ ತರ ಇದ್ದು ನನ್ ಮಗ ಇವತ್ತು ಇಂಥ ಪರಿಸ್ಥಿತಿನಲ್ಲಿ ಇದ್ದಾನೆ ಅಂದ್ರೆ ಅದಕ್ಕೆ ನೀವೇ ಕಣ್ರಿ ಕಾರಣ. ನಿಮ್ ದುರ್ಬುದ್ಧಿಯಿಂದಾನೆ ಇವತ್ತು ನನ್ ಮಗನ್ ಜೀವನ ಹಾಳಾಗ್ತಾ ಇದೆ. ಯಾಕೆ? ಹೆಂಗೈತೆ ಮೈಗೆ? ಸಾಕ್ ಸುಮ್ನೆ ಇರ್ರಿ. ಸಂತೋಷವಾಗಿದ್ ನನ್ ಮಗ ಸೊಸೆನ ದೂರ ಮಾಡ್ಬಿಟ್ರಿ. ಏನು ತಪ್ಪು ಮಾಡದೆ ಇರೋ ನನ್ ಸೊಸೆನ ಮನೆಯಿಂದ ಆಚೆ ಹಾಕಿ ನನ್ ಮಗನ್ಗೆ ಶಿಕ್ಷೆ ಕೊಟ್ಬಿಟ್ರಲ್ರಿ. ಏನೇ ತುಂಬಾ ಮಾತಾಡ್ತಾ ಇದ್ಯಾ? ಬಾಯಿ ಮುಚ್ಕೊಂಡು ಆಚೆ ಹೋದ್ರೆ ಸರಿ. ಏನು ನನ್ನ ಮನೇನ ಹಾಳು ಮಾಡ್ಬೇಕಂತಿದ್ಯಾ? ಹಾಳಾಗದೆ ಇರೋಕೆ ಇನ್ನೇನ್ರಿ ಉಳ್ದಿದೆ? ಯಾವಾಗ ಈ ವಿಷದ ಹಾವುಗಳನ್ನ ಮನೆ ಒಳಗಡೆ ಬಿಟ್ಕೊಂಡ್ರೋ ಅವತ್ತೇ ನಮ್ಮನೆ ಸರ್ವ ನಾಶ ಆಗಿ ಯಕ್ಕುಟ್ಟೋಯ್ತು. ಈ ವಿಷದ ಹಾವುಗಳ ಜೊತೆ ಸೇರ್ಕೊಂಡು ನೀವು ವಿಷ ಕಾರ್ತಿದ್ದೀರಾ. ಇವ್ರಗಳ ಜೊತೆ ಸೇರ್ಕೊಂಡು ನೀವು ಹೆಂಗ್ ಹಾಳಾಗ್ತೀರಾ ನೋಡ್ತಾ ಇರಿ. ಹೌದು ಕಣೆ, ಯಾವಾಗ ನಿನ್ನ ಸೊಸೆ ನನಗೂ ನನ್ನ ಮಗನಿಗೂ ನಂಬಿಕೆ ದ್ರೋಹ ಮಾಡಿ ನನ್ನ ವಂಶದ ಗುಡಿನ ಸಾಯಿಸಿದ್ಲೋ ಆವತ್ತೇ ನಾನು ವಿಷದ ಹಾವಾದೆ. ನಿಮ್ಮ ಅಣ್ಣನ ಕುಟುಂಬನ ಹೇಗೆ ಕಚ್ಚಿ ಸಾಯಿಸ್ತೀನಿ ನೋಡ್ತಾ ಇರು. ನೋಡು ಇಂದ್ರ, ನೀನ್ ಇನ್ನೊಬ್ಬಳನ್ನ ಮದ್ವೆ ಮಾಡ್ಕೊಳ್ಳೋದು ಆಮ್ಯಾಕಿರ್ಲಿ. ಈಗ ನೀನ್ ಮೊದ್ಲು ಮಾಡ್ಬೇಕಾಗಿರೋ ಕೆಲ್ಸ ಏನು ಅಂದ್ರೆ ಏಟಿಗೆ ಏಟು ಅನ್ನೋ ಥರ ಸವಾಲಿಗೆ ಜವಾಬ್ ಕೊಡ್ಲೇಬೇಕು. ನಿನ್ನ ಅವಳು ಹೆಂಗ್ ಪಂಚಾಯ್ತಿಲಿ ಎಲ್ರೂ ಮುಂದೆ ಚಪ್ಲಿಲ್ ಹೊಡೆದ್ಲೋ ನೀನು ಅವಳಿಗೆ ಹಂಗೆ ಹೊಡಿಬೇಕು. ಏನಂತ್ಯಾ?